ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ, ಐ ಆಮ್ ಜೋಶಿ. ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೆದಂಥ ಒಂದು ಘಟನೆ. ಗಡಿಯಲ್ಲಿದ್ದಂಥ ಒಂದು ಸಣ್ಣ ಹಳ್ಳಿ, ತೀರ ಸಣ್ಣ ಹಳ್ಳಿ. ಎಷ್ಟು ಸಣ್ಣ ಹಳ್ಳಿ ಅಂದರೆ ಒಂದು ಸಣ್ಣ ವಿದ್ಯಮಾನ ನಡೆದರೂ ಕೂಡ ಇಡೀ ಊರಿನ ಎಲ್ಲ ಜನರಿಗೆ ತತ್ಕ್ಷಣದಲ್ಲಿ ಗೊತ್ತಾಗಬಹುದಾದಷ್ಟು ಸಣ್ಣ ಹಳ್ಳಿ. ಸುತ್ತಮುತ್ತಲು ಗದ್ದೆಗಳು, ಹೊಲಗಳು, ಸಾಸಿವೆಯ ಬೆಳೆ, ಅಲ್ಲಲ್ಲಿ BSFನ ಕ್ಯಾಂಪ್ಗಳು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ದು, ಗಡಿಯನ್ನು ಕಾಯುವಂಥ ಯೋಧರು. ಸಂಜೆ ಆದ ತಕ್ಷಣ, ಕತ್ಲಾದ ತಕ್ಷಣ ಇದ್ದಕ್ಕಿದ್ದ ಹಾಗೆ ನೀರವವಾದಂಥ ಮೌನ, ಜನಜೀವನ ಸಂಪೂರ್ಣವಾಗಿ ಸ್ತಬ್ಧಗೊಂಡು ಬಿಡ್ತಾ ಇತ್ತು. ಅದಾದ ಮೇಲೆ ಸೈನಿಕರ ಚಲನವಲನ, ಅವರ ಟಾರ್ಚು, ಅವರ ಬೂಟಿನ ಸದ್ದು, ಇದು ಅಲ್ಲಿ ಇದ್ದಂಥ ವಿದ್ಯಮಾನ. ಆ ಊರಿನ ಹೊರಗಡೆ ಗಡಿಯಲ್ಲಿ ಒಂದು ಹಳೇ ಪಾಳು ಬಿದ್ದಂಥ ಒಂದು ಬಾವಿ. ಆ ಪಾಳು ಬಾವಿಯ ಹತ್ತಿರ ಒಂದು ನಾಯಿ. ಈ ನಾಯಿ ಪಾಳು ಬಾವಿ ಹತ್ರ ಬಂದು ನಿಲ್ಲೋದು, ಅಲ್ಲಿ ಜನ ಓಡಾಡ್ತಾ ಇರುವಾಗ ಜೋರಾಗಿ ಬೊಗಳ್ಲಿಕ್ಕೆ ಶುರು ಮಾಡೋದು, ಬೌ 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 ಅಂತ ಬೊಗಳ್ಲಿಕ್ಕೆ ಶುರು ಮಾಡೋದು. ಜನ ಅದನ್ನು ಹಚ ಅಂತ ಹೇಳಿ ಓಡಿಸೋದು. ಮತ್ತೆ ನಾಯಿ ಊರು ಒಳಗಡೆ ಬರೋದು, ಬಂದು ಜನರ ಹತ್ರ ಬಂದು ನಾಯಿ ಬೊಗಳ್ಲಿಕ್ಕೆ ಶುರು ಮಾಡೋದು. ಜನ ಅದ್ರ ಜೊತೆ ಹಿಂದೆ ಉಂಟ ಬಂದರೆ ಬಾವಿ ಹತ್ರ ಕರ್ಕೊಂಬರೋದು, ಬಂದು ಜೋರಾಗಿ ಅವ್ರ ಹತ್ರ ಬೊಗಳೋದು. ಇದಕ್ಕೆ ಹುಚ್ಚು ಹಿಡಿದಿದೆ ಅಂತ ಕಲ್ಲಿಂದ ಹುಡುಗರು ಹೊಡಿತಾ ಇದ್ರು. ದೊಡ್ಡವರು ಕೋಲ್ ಹಿಡ್ಕೊಂಡು ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಭಾಳ ಕಾಟ ಕೊಡುತ್ತೆ ಈ ನಾಯಿ. ಬೆಳಗ್ಗೆ ಎದ್ರೆ ಪಾಳಬಾವಿಯ ಮುಂದೆ ನಿಲ್ತದೆ, ಮಧ್ಯಾಹ್ನ ನೋಡಿದ್ರೆ ಪಾಳಬಾವಿ ಹತ್ರ ಬಂದು ಬೊಗಳ್ಲಿಕ್ಕೆ ಶುರು ಮಾಡುತ್ತೆ, ಸಂಜೆ ಆದ್ರೆ ಸಾಕು ಮತ್ತೆ ಬೊಗಳ್ಲಿಕ್ಕೆ ಶುರು ಮಾಡುತ್ತೆ. ಜನರಿಗೆ ಯಾಕೆ ಹಿಂಗೆ ಮಾಡ್ತಾ ಇದೆ? ಒಬ್ರು ಯಾರೋ ಹೇಳ್ತಾರೆ, ಏನೋ ಬಾವಿ ಒಳಗಡೆ ಇರಬೇಕು, ಅದಕ್ಕೆ ಈ ರೀತಿ ಬೊಗಳ್ತಾ ಇದೆ. ಎದ್ದೆ ಹೋದ್ರೆ ಯಾವಾಗಲೂ ಮೂಕ ಪ್ರಾಣಿಗಳು ಆ ರೀತಿ ಬೊಗಳೋದಿಲ್ಲ. ಅದು ಬೊಗಳ್ತಾ ಇದೆ ಅಂದರೆ ಬಾವಿ ಒಳಗಡೆ ಏನೋ ಇದೆ. ಆ ಗ್ರಾಮಸ್ಥರು ಹೇಳ್ತಾರೆ, ಹುಚ್ಚಿಗಿಚ್ಚು ಹಿಡಿದಿದೆಯಾ ನಿನಗೆ? ಇದೇನು ಇವತ್ತು ನಿನ್ನೆ ಅಗದೋರುವಂಥ ಬಾವಿ ಅಲ್ಲ ಇದು. 100 ವರ್ಷ 150 ವರ್ಷ ಹಳೇ ಪಾಳು ಬಿದ್ದಿರುವಂಥ ಬಾವಿ. ಒಳಗಡೆ ನೀರು ಇಲ್ಲ, ಏನೂ ಇಲ್ಲ. ಸುತ್ತಲೂ ಸಂಪೂರ್ಣ ಗಿಡಗಂಟಿಗಳು ಬೆಳ್ಕೊಂಡ್ಬಿಟ್ಟಿದ್ದಾವೆ. ನೀ ಬಗ್ಗೆ ನೋಡಿದ್ರೂ ಒಳಗಡೆ ಏನೂ ಕಾಣಿಸಂಗಿಲ್ಲ ಅಂಥ ಬಾವಿ ಅದು. ಆ ಬಾವಿ ಒಳಗೆ ಏನಿರ್ಲಿಕ್ಕೆ ಸಾಧ್ಯ? ಇದಕ್ಕೇನೋ ಹುಚ್ಚಿಡ್ದಿದೆ ನಾಯಿಗೆ, ಏನೋ ಕಾಯಿಲೆ ಇದೆ, ಅದಕ್ಕೆ ಆ ರೀತಿ ಬೊಗಳುತ್ತೆ. ನಾಯಿ ಮಾತ್ರ ನಿರಂತರವಾಗಿ ತನ್ನ ಆರ್ತನಾದವನ್ನು ಮೊಳಗಿಸ್ತಾನೆ ಇತ್ತು. ಅಲ್ಲಿ ಒಂದು ಹೋಟೆಲ್ನಲ್ಲಿ ಇದ್ರ ಬಗ್ಗೆ ಮಾತುಕತೆ ನಡೀತಾ ಇರ್ತಾರೆ. ಅಲ್ಲಿ ಕೂತಿರುವಂಥ ಜನ ಮಾತಾಡ್ತಾ ಇರ್ತಾರೆ, ಟೀ ಕುಡಿತಾ ಇರ್ತಾರೆ. ಕುಡಿದು ಏನು ನಾಯಿ ಭಾಳ ಕಾಟ ಕೊಡ್ತಾ ಇದೆ, ಯಾವಾಗ ನೋಡಿದ್ರೆ ಆ ರಸ್ತೆಯಲ್ಲಿ ಕಡಿದಾದ ರಸ್ತೆ, ಆ ರಸ್ತೆಯನ್ನು ದಾಟಿಕೊಂಡೆ ಅವ್ರವ್ರ ಹೊಲಕ್ಕೆ ಎಲ್ಲರೂ ಹೋಗಬೇಕು. ಹೋಗುವ ಮಧ್ಯೆ ಈ ತುದಿಯಲ್ಲಿ ಪಾಳಬಾವಿ ಇದೆ. ಆ ಬಾವಿ ಮುಂದೆ ದಾಟಿಕೊಂಡು ಹೋಗ್ಬೇಕಾದ್ರೆ ನಾಯಿ ಕಾಟ ಕೊಡು. ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಏನು ಈ ನಾಯಿ ಕಾಟ ಭಾಳ ಜಾಸ್ತಿ ಆಗ್ಬಿಟ್ಟಿದೆ, ಯಾವಾಗ ನೋಡಿದ್ರು ಬಾವಿ ಮುಂದೆ ನಿಂತು ಬೊಗಳ್ತಾ ಇರ್ತಾರೆ. ಇದನ್ನು ಒಬ್ಬ ಸೈನ್ಯದ ಅಧಿಕಾರಿ, ಒಂದೇ ಒಂದು ವಾರದ ಹಿಂದೆ ಬಂದಂಥ ಒಬ್ಬ ಅಧಿಕಾರಿ ಇದನ್ನು ಕೇಳಿಸ್ಕೊಂಡು ಬಂದ. ಆತನ ಹೆಸರು ಕಬೀರ್. ಆತನ ಕಿವಿ ನೆಟ್ಟಗಾಗ್ತವೆ, ಸೈನಿಕನಲ್ವಾ. ಆತ ಹೋಟೆಲ್ ಓನರ್ ಕೇಳ್ತಾನೆ, ಏನು ವಿಷಯ? ಇಲ್ಲ, ಬಳದ 5-6 ತಿಂಗಳಿಂದ ಈ ರೀತಿ ಬೊಗಳ್ತಾ ಇದೆ ನಾಯಿ. ಹೋಗತ್ತೆ, ಬಾವಿ ಹತ್ರ ಹೋಗುತ್ತೆ, ಒಳಗಡೆ ಇಣಿಕಿ ನೋಡುತ್ತೆ, ಇಣಿಕಿ ನೋಡಿ ನಮ್ಮ ಹತ್ರ ಬರುತ್ತೆ, ಬಂದು ಬೊಗಳುತ್ತೆ, ಮತ್ತೆ ಓಡಿ ಹೋಗುತ್ತೆ, ಬಾವಿಯ ತುದಿಗೆ ಹೋಗುತ್ತೆ, ಮತ್ತೆ ಇಣುಕು ನೋಡುತ್ತೆ, ಮತ್ತೆ ಹೊರಗಡೆ ಬರುತ್ತೆ, ಬಂದು ನಮ್ಮ ಹತ್ರ ಬೊಗಳ್ತಾ ಇರುತ್ತೆ. ನಮ್ಗೆ ಸಾಕಾಗಿಬಿಟ್ಟಿದೆ. ಆತನ ಜಿಜ್ಞಾಸೆ ಕಾಡಲಿಕ್ಕೆ ಶುರುವಾಗುತ್ತೆ ಆ ಸೈನ್ಯಾಧಿಕಾರಿ ಆದಂಥ ಕಬೀರ್ಗೆ. ಆತ ಏನು ಮಾತಾಡೋದಿಲ್ಲ, ತುಟಿ ಪಿಟಕ್ ಅನ್ನೋದಿಲ್ಲ. ಅಲ್ಲಿಂದ ಟೀ ಕುಡಿದು ತನ್ನ ಕ್ಯಾಂಪಿಗೆ ಹೊರಟುಬಿಡ್ತಾನೆ. ಆತನ ತಲೆಯಲ್ಲಿ ಅದೇ ಕೊರಿತಾ ಇರ್ತದೆ, ಏನೋ ಬಾವಿಯಲ್ಲಿ ಇದೆ. ಇಲ್ಲದೆ ಹೋದರೆ ಒಂದು ಮೂಕ ನಾಯಿ ಕಳೆದ ಹಲವು ತಿಂಗಳಿಂದ ಈ ರೀತಿ ಬೊಗಳಿಕೊಂಡು ಅಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇವಲ ಇದು ಬೊಗಳೋದಿಲ್ಲ, ಒಳಗಡೆ ಇಣಕಿ ನೋಡುತ್ತೆ. ಇಣಕಿ ನೋಡಿ ಸಹಾಯ ಮಾಡಿ ಅಂತ ಈ ಜನರ ಹತ್ರ ಹೇಳ್ತಾ ಇದೆ. ಜನರಿಗೆ, ಮುಗ್ಧ ಜನರಿಗೆ ಇದರ ಅಳಲು ಅರ್ಥ ಆಗ್ತಾ ಇಲ್ಲ, ಇದರ ಆರ್ತನಾದ ಅರ್ಥ ಆಗ್ತಾ ಇರಲ್ಲ. ಆತ ರಾತ್ರಿ 10-10:30 ಆಗುವವರೆಗೂ ಕಾಯ್ತಾನೆ. ಸಂಜೆ 7 ಗಂಟೆ ಆದ ತಕ್ಷಣ ಜನಜೀವನ ಅಲ್ಲಿ ಸ್ತಬ್ಧ ಆಗಿಬಿಡುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ವಿಶ್ರಾಂತಿಗೆ ಹೊರಟೋಗ್ತಾರೆ. ಈತ ಸುಮಾರು ರಾತ್ರಿ 10 ಗಂಟೆಗೆ ತನ್ನ ಟಾರ್ಚನ್ನು ತಗೊಂಡು, ಅತ್ಯಂತ ಪವರ್ಫುಲ್ ಆದಂಥ ಟಾರ್ಚನ್ನು ತಗೊಂಡು ಬಾವಿಯ ಹತ್ರ ಬರ್ತಾನೆ. ಬಂದಾಗ ಅಲ್ಲಿ ಮತ್ತೆ ಯಥಾ ಪ್ರಕಾರ ನಾಯಿ ಇರುತ್ತೆ. ಈತ ಹತ್ರ ಬರ್ತಿರೋ ಹಾಗೆ ಬೊಗಲಿಕ್ಕೆ ಶುರು. ಈತನ ಬೂಟಿನ ಸದ್ದು ಪ್ರಾರಂಭ ಆದ ತಕ್ಷಣ ಬೊಗಲಿಕ್ಕೆ ಶುರುವಾಗಿದ್ದು ನಿಲ್ಲಿಸೋದೇ ಇಲ್ಲ. ಕೇವಲ ಬೊಗಳೋದು ಮಾತ್ರ ಅಲ್ಲ, ಬಾವಿ ಹತ್ರ ಹೋಗುತ್ತೆ, ಇಣಿಕೆ ನೋಡುತ್ತೆ, ಮತ್ತೆ ಬೊಗಳತ್ತೆ. ಈತ ಬರ್ತಾನೆ, ಬಂದವನೇ ಟಾರ್ಚ್ ಬಿಡ್ತಾನೆ. ಗ್ರಾಮಸ್ಥರು ಹೇಳಿರೋದು ನಿಜ. ಸುತ್ತಲೂ ಗೋಡೆಗೆ, ಆ ಬಾವಿಯ ಗೋಡೆ ಇರುತ್ತಲ್ಲ, ಗೋಡೆಗೆಲ್ಲ ಗಿಡಗಂಟಿಗಳು ಬೆಳೆದು ಬಿಟ್ಟಿದ್ದಾವೆ, ಮಣ್ಣು ಧೂಳು, ನೋಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಚಿಂತಾಜನಕದಲ್ಲಿರುವಂಥ ಪಾಳು ಬಿದ್ದಿರುವಂಥ ಬಾವಿ. ನೋಡ್ತಾನೆ, ಒಳಗಡೆ ಏನು ಕಾಣಿಸೋದೇ ಇಲ್ಲ. ಇದು ಪ್ಯಾಂಟ್ ಹಿಡಿದು ಎಳೆಯತ್ತೆ. ಆ ಥರ ಪ್ಯಾಂಟನ್ನು, ಸೈನ್ಯಾಧಿಕಾರಿ ಪ್ಯಾಂಟನ್ನು, ಕಬೀರ್ನ ಪ್ಯಾಂಟ್ ಹಿಡಿದು ಎಳ್ಕೊಂಡು ಹತ್ರ ಹೋಗುತ್ತೆ. ಆತ ಹಿಂದೆ ಹೋಗ್ತಾನೆ. ಅದು ಏನೋ ಹೇಳ್ತಾ ಇದೆ, ಈತನಿಗೆ ಅರ್ಥ ಆಗ್ತದೆ. ಮತ್ತೆ ಟಾರ್ಚನ್ನು ಬಿಡ್ತಾನೆ. ಅದು ಇಣಕತ್ತೆ, ಇಣಕಿ ಅಲ್ಲಿ ಯಾರೋ ಏನೋ ಇದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಮತ್ತೆ ಈತ ಒಳಗಡೆ ಟಾರ್ಚ್ ಬಿಡ್ತಾನೆ.
ನೋಡಿದ ಮೇಲೆ ಆತ ಅವಾಕ್ಕಾಗಿಬಿಡ್ತಾನೆ. ಅಲ್ಲಿ ಇರುವ ಸತ್ಯವನ್ನು ನೋಡಿದ ವ್ಯಕ್ತಿ ದಿಗ್ಭ್ರಾಂತ ಆಗಿಬಿಡ್ತಾನೆ. ಹಿಂಗಿರ್ಲಿಕ್ಕೆ ಸಾಧ್ಯವಂತ ಗಾಬರಿ ಆಗಿಬಿಡ್ತಾನೆ. ಅಲ್ಲಿರುವ ವಿಷಯ ಮುಂದೆ ಗೊತ್ತಾದರೆ ಕೇವಲ ಹಳ್ಳಿ ಮಾತ್ರ ಅಲ್ಲ, ಇಡೀ ದೇಶ ನಿಬ್ಬೆರಗಾಗ್ಬಿಡುತ್ತೆ. ಅಂಥದ್ದೊಂದು ವಿದ್ಯಮಾನ ಅಲ್ಲಿ ನಡೆದಿರುತ್ತೆ. ಏನು ನಡೆದಿರುತ್ತೆ? ಆತ ಮತ್ತೆ ಟಾರ್ಚನ್ನು ಬಿಡ್ತಾನೆ. ಆತನ ಬೆಳಕು ಒಂದು ದೇಹದ ಮೇಲೆ ಬೀಳುತ್ತೆ. ಆ ದೇಹ ಜರ್ಜರಿತ ಆಗಿಬಿಟ್ಟಿದೆ. ಆ ದೇಹಕ್ಕೆ ಹಗ್ಗದಿಂದ ಸುತ್ತಲಾಗಿದೆ, ಕಟ್ಟಲಾಗಿದೆ. ಮೈ ತುಂಬ ಗಾಯಗಳಿದ್ದಾವೆ, ಕೆದರಿದ ಕೂದಲು. ನೋಡಿದರೆ ಇದು ಬದುಕಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಮೂಡುತ್ತೆ. ಅಂಥದ್ದೊಂದು ಆಕಾರ ಅಲ್ಲಿ ಕಾಣುತ್ತೆ. ಕೌನ್ ಹೈ ಅಂದರ್ ಅಂತ ಈತ ಕಬೀರ್ ಕೆಳಗಡೆ ಕೂಗ್ತಾನೆ. ಕೌನ್ ಹೈ ಅಂದರ್ ಮತ್ತೆ ಕೂಗ್ತಾನೆ. ಆ ಕಡೆಯಿಂದ ಧ್ವನಿ ಇಲ್ಲ. ಕ್ಷೀಣವಾದಂಥ ಒಂದು ನರಳಿಕೆ ಕೇಳಿಸುತ್ತೆ. ಕ್ಷೀಣವಾದ, ಕೆಳಗಡೆಯಿಂದ ಮೇಲೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ನಿತ್ರಾಣವಾದ, ಜರ್ಜರಿತವಾದ, ನಿರ್ವಿಣ್ಣಗೊಂಡ, ಸಾವಿನಂಚಿನಲ್ಲಿರುವ ಒಂದು ವ್ಯಕ್ತಿಯ ಧ್ವನಿ. ಮುಜೇ ಬಚಾವ್, ಮುಜೇ ಬಚಾವ್. ಗಾಬರಿ ಆಗ್ಬಿಡು. ಒಂದು ಕ್ಷಣ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ನಾಯಿ ಅಂಥ ದೊಡ್ಡ ಕೆಲಸ ಮಾಡಿದೆ ಇದು. ಇಷ್ಟು ಜನರಿಗೆ ಇಷ್ಟು ದಿವಸದಿಂದ ಹೇಳ್ತಾ ಇದೆ, ಒಬ್ರಿಗೂ ಅರ್ಥವೇ ಆಗಿಲ್ಲಲ್ಲ. ಎಂಥ ದೊಡ್ಡ ಅನಾಹುತ ಆಗಿ ಹೋಗೋದು. ತಕ್ಷಣ ತನ್ನ ಇದನ್ನು ತಗೋತಾನೆ, ವೈರ್ಲೆಸ್ಸು ತೊಗೊಂಡು ಸೆಂಟ್ರಿಗೆ ಫೋನ್ ಮಾಡ್ತಾನೆ. ತಕ್ಷಣದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರಬೇಕು, ಹೆಲ್ಪ್ಲೈನ್ ಎಲ್ಲ ಬರಬೇಕು ಅಂತ ಕರೆ ಕೊಡ್ತಾನೆ. ಆ ಕಡೆಯಿಂದ ಹಗ್ಗ, ಟಾರ್ಚ್ ಎಲ್ಲ ತೊಗೊಂಡು ದಡ 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 ಆಫೀಸರ್ಗಳು, ಕ್ಯಾಪ್ಟನ್ಗಳು, ಎಲ್ಲರೂ, ಸೈನಿಕರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸಿಬ್ಬಂದಿ ವರ್ಗ ನೇರವಾಗಿ ಈತ ಹೇಳಿದಂಥ ಲೊಕೇಶನ್ಗೆ ಬರ್ತಾರೆ. ಟಕ್ 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 ಎಲ್ಲ ಕಡೆಯಿಂದ ಟಾರ್ಚ್. ಬಾವಿಯ ಒಳಗಡೆ ಒಂದು ದೇಹಕ್ಕೆ ಇನ್ನೂ ಜೀವ ಇದೆ. ಆ ಜೀವ ಕ್ಷೀಣ ಧ್ವನಿಯಲ್ಲಿ ಮಾತಾಡ್ತಾ ಇದೆ. ಹಗ್ಗವನ್ನು ಕೆಳಗೆ ಬಿಡಲಾಗತ್ತೆ. ಹಗ್ಗವನ್ನು ಹಿಡಿದುಕೊಂಡು ಬರಲಿಕ್ಕೆ ಆತನಿಗೆ ಕೈಗಳೇ ಇಲ್ಲ. ಕೈಗಳನ್ನು ಹಗ್ಗದಿಂದ ಕಟ್ಟಲಾಗಿದೆ. ಕೊನೆಗೆ ಒಬ್ಬ ಯೋಧ ಹಗ್ಗವನ್ನು ಹಿಡ್ಕೊಂಡು ಕೆಳಗಡೆ ಇಳಿತಾನೆ. ಅರ್ಧ ಇಳಿದಿರ್ತಾನೆ, ಟಾರ್ಚ್ ಬಿಡ್ತಾನೆ. ಬದುಕಿದಾನೆ ಸಾರ್ ಅಂತ ಕೂಗ್ತಾನೆ. ಜೀವ ಇದೆ ಸಾರ್ ಅಂತ ಕೂಗ್ತಾನೆ. ಎಲ್ಲರೂ ಸಹಾಯ ಮಾಡ್ತಾರೆ. ಕೆಳಗೆ ಇಳಿತಾನೆ. ಇಳಿದು ಆ ದೇಹವನ್ನು ತಗೋತಾನೆ. ಆ ವ್ಯಕ್ತಿಯನ್ನು ಕರ್ಕೋತಾನೆ. ಆತನಿಗೂ ಹಗ್ಗ ಕಟ್ತಾನೆ. ನಿಧಾನಕ್ಕೆ ಮೇಲೆ ಏರಿಸ್ಲಿಕ್ಕೆ ಶುರು ಮಾಡ್ತಾನೆ. ಮೇಲೆ ಬರಲಾರದಂಥ ನಿರ್ವಿಣ್ಣ ಸ್ಥಿತಿಯಲ್ಲಿ ಸಾವಿನಂಚಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ. ದೇಹದಲ್ಲಿ ಯಾವುದೇ ಚೈತನ್ಯ ಇಲ್ಲ. ಬದುಕಿರುವುದು ಜೀವಚ್ಛವದ ರೀತಿಯಲ್ಲಿ, ಹೆಣದ ರೀತಿಯಲ್ಲಿ ಆತ ಬದುಕಿರೋ. ಕರ್ಕೊಂಬಂದು ಕೊಡ್ತಾರೆ. ಈ ಕಬೀರ್ ಆತನಿಗೆ ನೀರು ಕುಡಿಸ್ತಾನೆ. ಮೊದಲು ನೀರು ಕುಡಿಲಿಕ್ಕೂ ಆತನಿಗೆ ಆಗ್ತಾ ಇರಲ್ಲ. ಕೆಮ್ತಾನೆ, ಅಲ್ಲೇ ಬಿದ್ಕೋತಾನೆ. ಆತನ ಮೈ ಎಲ್ಲ ದಡುತ್ತಾರೆ, ಮೈ ದಡುತ್ತಾರೆ ಎಲ್ಲರೂ. ಯಾರು ನೀನು? ಆತ ಹೇಳ್ತಾನೆ, ಕ್ಯಾಪ್ಟನ್ ಆರ್ಯನ್. ಕ್ಯಾಪ್ಟನ್ ಆರ್ಯನ್ ಆತ. ತಕ್ಷಣ ಕಬೀರ್ಗೆ ಹಳೆಯ ವಿದ್ಯಮಾನಗಳು ನೆನಪಾಗ್ತವೆ. 6-7 ತಿಂಗಳ ಹಿಂದೆ ಈ ಡ್ರಗ್ ಮಾಫಿಯಾ, ಆರ್ಮ್ಸ್ ಅಮ್ಯುನಿಷನ್ನು ಪಾಕಿಸ್ತಾನಕ್ಕೆ ಕಳ್ಳ ಸಾಗಾಣಿಕೆ ಮಾಡ್ತಾ ಇರೋನ ಆಪರೇಷನ್ನಲ್ಲಿ ಒಬ್ಬ ಅಧಿಕಾರಿ ಹೋದವನು ವಾಪಸ್ ಬಂದಿರೋದೇ ಇಲ್ಲ. ಆತನನ್ನ ಶತ್ರುಪಾಳ್ಯದವರು ಹೊಡೆದು ಸಾಯಿಸಿದ್ದಾರೆ ಅಂತ ಸುಮ್ಮನಾಗಿಬಿಟ್ಟಿರ್ತಾರೆ. ಹಾಗೆ ಹೋದಂಥ ವ್ಯಕ್ತಿಯೇ ಈ ಆರ್ಯನ್. ತಕ್ಷಣದಲ್ಲಿ ಆತನನ್ನು ಒಂದು ಆಂಬ್ಯುಲೆನ್ಸ್ನಲ್ಲಿ ಕೂಡಿಸಲಾಗುತ್ತೆ. ನೇರವಾಗಿ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ನಾಯಿ ಸಮಾಧಾನವಾಗಿ ತನ್ನ ಕೆಲಸ ಮುಗಿದು ಹೋಯಿತು ಅನ್ನುವ ಹಾಗೆ ನಿಶ್ಚಿಂತವಾಗಿ ಕಣ್ಣಲ್ಲಿ ದಳ ನಾಯಿಗೆ ನೀರು ಇಳಿತಾ ಇರ್ತದೆ. ಇಷ್ಟು ವರ್ಷದಿಂದ ನಾನು ಇಷ್ಟು ದಿನಗಳಿಂದ ನಾನು ಬೊಗಳ್ತಾ ಇದ್ದೆ, ಯಾರಿಗೂ ಅರ್ಥ ಆಗಲಿಲ್ಲ. ಕೊನೆಗೊಬ್ಬ ಆಪದ್ ಬಾಂಧವ ಬಂದು ಈತನನ್ನು ಬದುಕಿಸಿದ. ಆರ್ಯನ್ ನಾಯಿಯ ಮೈದಡುತ್ತಾನೆ ಆಂಬ್ಯುಲೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ. ಹೇಗೆ ಬದುಕಿದ್ರಿ ಇಷ್ಟು ದಿವಸ ಅಂತ ಸುತ್ತಲೂ ಇದ್ದಂಥ ಕಮಾಂಡರ್ಗಳು, ಸೈನಿಕರು ಕೇಳ್ತಾರೆ. ಹಿಂಗೆ ಕೈ ಮಾಡ್ತಾನೆ, ನಾಯಿಯನ್ನು ತೋರಿಸ್ತಾನೆ ಕ್ಯಾಪ್ಟನ್ ಆರ್ಯನ್. ಇದು ಪ್ರತಿ ದಿವಸ ತನಗೇನು ರೊಟ್ಟಿ ಸಿಗತ್ತೋ ರೊಟ್ಟಿಯನ್ನು ತಂದು ಕೆಳಗಡೆ ಎಸೀತಾ ಇತ್ತು. ನೀರಿನ ಬಾಟ್ಲಿಯನ್ನು ತೊಗೊಂಡ್ಬಂದು ಕೆಳಗಡೆ ಒಗಿತಾ ಇತ್ತು. ಅದು ಎಲ್ಲಿ ಬಿದ್ದಿದೆ ಅಲ್ಲಿ ತೆವಳ್ಕೊಂಡು ಹೋಗಿ ನನಗೆ ಎಷ್ಟು ಸಿಗುತ್ತೋ ಅಷ್ಟು ತಿಂತಾ ಇತ್ತು. ಹೇಳಲಿಕ್ಕೆ ಆಗಲಾರದಂಥ, ಧ್ವನಿ ಬರಲಾರದಂಥ ಸ್ಥಿತಿಯಲ್ಲಿದ್ದಂಥ ನಿತ್ರಾಣ ವ್ಯಕ್ತಿ ಕೂಡ ನಾಯಿ ಮಾಡಿದಂಥ ಅಷ್ಟು ದಿನಗಳ ಸೇವೆಯನ್ನು ಜ್ಞಾಪಿಸಿಕೊಂಡು ನಾಯಿಯನ್ನು ಹತ್ತಿರ ಎಳಿತಾನೆ, ಅಳುತ್ತಾನೆ. ಸ್ವಂತ ಮಗ ನನ್ನನ್ನು ರಕ್ಷಣೆ ಮಾಡಿದ ರೀತಿಯಲ್ಲಿ ತಬ್ಕೋತಾನೆ ನಾಯಿನ. ನಾಯಿ ಹಾಗೇ ಆತನ ಒಳಗಡೆ ಲೀನ ಆಗಿಬಿಡುತ್ತೆ. ಆತ ಆಂಬ್ಯುಲೆನ್ಸ್ನಲ್ಲಿ ಹೋಗ್ತಾನೆ. ಹೋಗೋಕ್ಕಿಂತ ಮುಂಚೆ ಹೇಳ್ತಾನೆ, ಎಲ್ಲಿದ್ದಾರೆ ಆ ಶತ್ರುಗಳು? ಆತ ಕೆಳಗಡೆ ಕೈ ಮಾಡ್ತಾನೆ. ಕೆಳಗಡೆ. ಇವ್ರಿಗೆಲ್ಲ ಅವಾಕಾಗ್ಬಿಡ್ತಾರೆ, ಏನಿದು
ಮತ್ತೆ ಕೆಳಗಡೆ ನೋಡಿ ಅಂತ. ಕೆಳಗಡೆ ಹಗ್ಗವನ್ನು ಬಿಟ್ಟುಕೊಂಡು ಇಬ್ಬರು ಸೈನಿಕರನ್ನು ಕೆಳಗಿಳಿಸಲಾಗುತ್ತೆ ಟಾರ್ಚ್ ಕೊಟ್ಟು. ನೋಡಿದರೆ ಅಲ್ಲೊಂದು ಸುರಂಗ. ಆರ್ಯನ್ ಹೇಳ್ತಾನೆ, ಸರಿಯಾಗಿ ಇನ್ನು 2 ಗಂಟೆಗೆ ಅವರು ಹೊರಗಡೆ ಬರ್ತಾರೆ, ಬಂದು ಮದ್ದು ಗುಂಡುಗಳನ್ನು ಇಲ್ಲಿಂದ ಸಾಗಿಸ್ತಾರೆ, ಜೊತೆಗೆ ಅವರಿಗೆ ಡ್ರಗ್ಸನ್ನು ಕೊಟ್ಟು ಕಳಿಸ್ತಾರೆ. ವ್ಯವಸ್ಥಿತವಾದಂಥ ಪಿತೂರಿ. ನೀವು ಇನ್ನೂ 1 ಗಂಟೆ ಬಿಟ್ಟರೆ ನಿಮ್ಗೆ ಅವ್ರು ಸಿಗ್ತಾರೆ. ತಕ್ಷಣದಲ್ಲಿ ಅಲರ್ಟ್ ಆಗಿಬಿಡುತ್ತೆ BSF. ಅಲರ್ಟ್ ಆಗಿ ಆ ರೀತಿ ಬರ್ತಾ ಇರುವಂಥ ಸುರಂಗದಿಂದ ಬರುವಂಥ ಯಾರ್ಯಾರು ಶಂಕಿತರಿದ್ದಾರೋ, ಯಾರ್ಯಾರು ಕಳ್ಳ ಸಾಗಾಣಿಕೆದಾರರಿದ್ದಾರೋ, ಡ್ರಗ್ ಮಾಫಿಯೋ ಇದೋ, ಅದನ್ನು ಹಿಡಿಯಲಿಕ್ಕೆ ಸನ್ನದ್ಧರಾಗ್ತಾರೆ. ಹೇಳಿದ ಹಾಗೆ ಮೊದಲು ಒಬ್ಬ ನಿಧಾನಕ್ಕೆ ತೆವಳುಕೊಂಡು ಹೊರಗಡೆ ಬಂದು ಮೇಲೆ ಬರುವ ಪ್ರಯತ್ನ. ತಕ್ಷಣದಲ್ಲಿ ಆತನನ್ನು ಬಾಯಿ ಮುಚ್ಚಿ ಹಿಡಿಯಲಾಗತ್ತೆ. ಹಿಂದುಗಡೆ 3 ಜನ ಬರ್ತಾರೆ, ಅವರನ್ನು ಹಿಡಿಯಲಾಗತ್ತೆ. ಒಂದು ದೊಡ್ಡದಾದಂಥ ಡ್ರಗ್ ರ್ಯಾಕೆಟನ್ನು ಆ ಸಂದರ್ಭದಲ್ಲಿ ಭೇದಿಸಲಾಗತ್ತೆ. ಮುಂದೆ 1 ವಾರದ ನಂತರ ಒಂದು ಕಾರ್ಯಕ್ರಮವನ್ನು ಅದೇ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಅಷ್ಟೊತ್ತಿಗೆ ಶುಶ್ರೂಷೆ ಪಡೆದಂಥ ಕ್ಯಾಪ್ಟನ್ ಆರ್ಯನ್ ವೇದಿಕೆಗೆ ಬಂದು ಕುತ್ಕೊಂಡು ಬರುವ ಸ್ಟೇಜಲ್ಲಿ ಇರ್ತಾರೆ. ಕ್ಯಾಪ್ಟನ್ ಆರ್ಯನ್ ಹೇಳ್ತಾರೆ, ನನ್ನ ಪಾಲಿಗೆ ದೇವರು ಯಾರೂ ಇಲ್ಲ, ಇಲ್ಲಿ ಎದುರುಗಡೆ ಇರುವಂಥ ಶ್ವಾನ ಸಹೋದರ ಇದ್ದಾನಲ್ಲ, ಆತ ನನ್ನನ್ನು ಕಾಪಾಡಿದ್ದಾನೆ, ಆತನಿಗೆ ಮೆಡಲ್ ಹಾಕ್ತಾರೆ. ನಾಯಿಯ ಕಣ್ಣಲ್ಲಿ ದಳದಳನೆ ನೀರಿಳಿತಾ ಇರುತ್ತೆ. ನಾಯಿಗಿರುವಂಥ ಮೂಕ ರೋದನ ನಮ್ಗೆ ಅರ್ಥ ಆಗಲಿಲ್ಲ, ನಾವೆಂಥ ಮನುಷ್ಯರು ಅಂತ ಮರುಗ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಏಕೆಂದರೆ ಇವು ಅಪರೂಪದ ವಿಲಕ್ಷಣ ಕಥೆಗಳು. ನಮಸ್ಕಾರ.